ಇವತ್ತಿನ ದಿವಸ ನಮ್ಮ ಜೊತೆಗೆ ನುರಿತ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ನಮ್ಮ ಜೊತೆಗಿದ್ದಾರೆ. ಮೋರ್ ದ್ಯಾನ್ 6,000+ ಕೋವಿಡ್ ಪೇಷಂಟ್ಗೆ ಸಕ್ಸಸ್ಫುಲಿ ಟ್ರೀಟ್ ಮಾಡಿರ್ತಕ್ಕಂಥ ಒಬ್ಬ ಪಲ್ಮನಾಲಜಿಸ್ಟ್. ಸೊ ಹೀಸ್ ಅ ಫೇಮಸ್ ಕಾಫ್ ಎಕ್ಸ್ಪರ್ಟ್, ಡಾಕ್ಟರ್ ಗಣೇಶ್ ಪ್ರತಾಪ್. ಸೊ ವೆಲ್ಕಮ್ ಡಾಕ್ಟರ್ ಗಣೇಶ್ ಪ್ರತಾಪ್. ಥ್ಯಾಂಕ್ ಯು, ನಮಸ್ತೆ. ನೋಡಿ, ನಮ್ಮ ಇಂಡಿಯಾದಲ್ಲಿ ಆ್ಯಂಟಿಬಯೋಟಿಕ್ಗಳನ್ನ ಚಾಕ್ಲೇಟ್ ಥರ ತಿಂತಾರೆ. ಏನೋ ಕೆಮ್ಮಾಯಿತು, ಜ್ವರ ಆಯಿತು ಅಂತಂದರೆ ಸೀದಾ ಹೋಗೋದು, ಒಂದು ಮೆಡಿಕಲ್ ಶಾಪಿಗೆ ಹೋಗೋದು, ಅಲ್ಲಿ ಯಾವುದೋ ಒಂದು ಆ್ಯಂಟಿಬಯೋಟಿಕ್ ತೊಗೊಳೋದು. ಅದು ಕಡಿಮೆ ಆಗಿಲ್ಲ ಅಂತಂದರೆ ಆಮೇಲೆ ಡಾಕ್ಟರ್ ಹತ್ರ ಹೋಗ್ತಾರೆ. ಎಲ್ಲ ರೋಗಗಳಿಗೂ ಆ್ಯಂಟಿಬಯೋಟಿಕ್ಕೇ ಮದ್ದಲ್ಲ. ಎಲ್ಲ ಕೆಮ್ಮಿಗಳು ಇನ್ಫೆಕ್ಷನಿಂದನೇ ಆಗಿರೋದಿಲ್ಲ. ಆಮೇಲೆ ಈ ಆಂಟಿಬಯೋಟಿಕ್ ಅನ್ನೋದು ಒಬ್ರು ಬಾಡಿಗೆ ಸೂಟ್ ಆಗೋಂಥದ್ದು ಇನ್ನೊಬ್ರು ಬಾಡಿಗೆ ಅದು ಸೂಟ್ ಆಗದೆ ಇರ್ತಕ್ಕಂಥ ಒಂದು ಸಂದರ್ಭ ಇರ್ಬೋದು. ನಾವು ಕೂಡ ಮೆಂಟಲ್ ಸ್ಟ್ರೆಸ್ ಆಗಿ ನಿದ್ದೆ ಸರಿಯಾಗದೆ ಕೆಲಸ ಮಾಡ್ತೀವಿ. ಈವನ್ ನಮಗೂ ಬರ್ನ್ಔಟ್ ಆಗುತ್ತೆ. ಹೌದು. ಇದನ್ನೆಲ್ಲನೂ ನಾವು ಹೀಲ್ ಮಾಡ್ಕೋಬೇಕು, ಇದನ್ನು ಮೆಟ್ಟಿ ನಾವು ಕೆಲಸ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ನನಗೆ ಹೆಲ್ಪ್ ಆಗಿದ್ದು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್. ಆ ಒಂದು ಕ್ರೋನಿಕ್ ಕಾಫು ಇನ್ಫೆಕ್ಷನಿಂದನೇ ಬರುತ್ತಾ ಅಥವಾ ಅದಕ್ಕೆ ಬೇರೆ ಏನಾದರೂ ಕಾರಣ ಇರ್ಬೋದಾ? 1000 ವೆರೈಟಿ ಆಫ್ ಕೆಮ್ಮುಗಳಿದ್ದಾವೆ. ಪ್ರತಿಯೊಂದು ಕೆಮ್ಮಿಗೂ ಒಂದೊಂದು ಥರ ಟ್ರೀಟ್ಮೆಂಟ್ ಇರುತ್ತೆ, ಒಂಥರ ಡಯಾಗ್ನೋಸಿಸ್ ಇರುತ್ತೆ. ಆ ಕೆಮ್ಮು ಎಲ್ಲಿಂದ ಬರ್ತಾ ಇದೆ, ಹೇಗೆ ಬರ್ತಾ ಇದೆ, ಅದನ್ನು ಕಂಡುಹಿಡಿಯೋದು ತುಂಬ ಇಂಪಾರ್ಟೆಂಟ್. ಆದರೆ ಕೆಲವು ಜನಕ್ಕೆ ಏನಿಲ್ಲ, ನಮಗೆ ಬೆಸ್ಟ್ ಡಾಕ್ಟರೇ ಬೇಕು, ನಮಗೆ ಬೆಸ್ಟ್ ಟ್ರೀಟ್ಮೆಂಟೇ ಬೇಕು, ಆದರೆ ದುಡ್ಡು ಖರ್ಚು ಮಾಡೋಂಗಿಲ್ಲ. ಅದೇ ಹೇಗೆ ಸಾಧ್ಯ? ಸೊ ದುಡ್ಡು ಕಾಂಪ್ರಮೈಸ್ ಮಾಡೋದಲ್ಲಿ ಬೇರೆ ದಾರಿಗಳು ಇರ್ತವೆ. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಕೆಮ್ಮಿನ ಸಂದರ್ಭದಲ್ಲಿ ಊರೂರು ಸುತ್ತದೆ, ಇವ್ರ ಮಾತು ಕೇಳಿದೆ, ಕೆಮ್ಮಿಗೂ ಅಂತ ಸ್ಪೆಷಲಿಸ್ಟ್ ಇರ್ತಾರೆ. ಅವ್ರ ಹತ್ರ ನೀವು ಹೋಗಿ ತೋರಿಸಿದಾಗ ನಿಮಗಾಗುವ ಎಕ್ಸ್ಪೆನ್ಸ್ ಮತ್ತು ನಿಮಗಾಗುವ ಬಾಡಿಯಲ್ಲಿ ಡ್ಯಾಮೇಜ್ ಮತ್ತು ನಿಮ್ಮ ಸಫರಿಂಗ್ಸ್ ಇವು ಮೂರೂ ಕಡಿಮೆ ಆಗುತ್ತೆ.